ಶ್ರೀ ಕ್ಷೇತ್ರ ದೇವರಗುಡ್ಡ ಪ್ರಧಾನ ಅರ್ಚಕರಾದ ಸಂತೋಷ್ ಭಟ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಸಾಗರದಲ್ಲಿ ಚಿಕ್ಕಯ್ಯ ದೊಡ್ಡಯ್ಯ ದೇವರ ಕಾರ್ಯಕ್ರಮ ಸಾಗರದ ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿ ಆಶ್ರಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು. ಚಿಕ್ಕಯ್ಯ ದೊಡ್ಡಯ್ಯ ದೇವರ ಪೂಜಾ ಕಾರ್ಯಕ್ರಮಗಳನ್ನು ಸಾಂಪ್ರದಾಯಿಕವಾಗಿ ವಿವಿಧ ಧರ್ಮದ ಭಕ್ತರು ಸಮಾಲೋಚಿಸಿ ಸಮಿತಿ ರಚಿಸಿಕೊಂಡು ವಿಜೃಂಭಣೆ ಹಾಗೂ ಶಾಸ್ತ್ರೋಕ್ತವಾಗಿ ಶೃಂಗೇರಿ ಶಂಕರಮಠ ಸಾಗರ ಶಾಖೆ ಭಾರತಿ ತೀರ್ಥ ಸಭಾಂಗಣದಲ್ಲಿ ನೆರವೇರಿಸಿದರು. ಸ್ವಸ್ತಿಶ್ರೀ ವಿಶ್ವಾಸ್ ನಾಮ ಸ್ವಂತ ಸ್ವರ ಪುಷ್ಪ ಅಷ್ಟಮಿ ಜನವರಿ 10ರಂದು ಬೆಳಗ್ಗೆ 7 ಗಂಟೆಗೆ ಗಣಪತಿ ಪೂಜೆ ಆರಂಭಿಸಿದರು. ಮಧ್ಯಾಹ್ನ ಗಣಪತಿ ಹವನ, ಕಳಸ್ಥಾಪನೆ ಹಾಗೂ ಮಲ್ಲಾರ ಪಾರಾಯಣ ಸಾಂಗವಾಗಿ ನೆರವೇರಿತು. ಬೆಳಗ್ಗೆ 10 ಗಂಟೆಯಿಂದ ಚಿಕ್ಕಯ್ಯ ದೇವರ ಪ್ರಸಾದೊಂದಿಗೆ ವರ್ಧಾನದಿ ದಂಡೆಯಲ್ಲಿರುವ ಶಿಬಾರಕಟ್ಟೆಯಿಂದ ಹೊರಡಿದ ಶೋಭಾಯಾತ್ರೆ ಸಾಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಸಾಗರದ ಶೃಂಗೇರಿ ಶಂಕರ ಮಠದೊರೆಗೆ ಸಾಗಿತು. ತಾಮಸ ಪದಾರ್ಥಗಳು ಅಂದರೆ ಒಂದು ಧನಿವಾಗಿ ಬಂದಾಗ ತಾಮಸ ಪದಾರ್ಥಗಳನ್ನು ಕೊಡಬೇಕು ಅಂತ ಒಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ದಿವಸ ಚಿಕ್ಕಯ್ಯನ ಆರಾಧನೆಯಲ್ಲಿ ವಿಶೇಷವಾಗಿ ಬುತ್ತಿ ಕರಿಗಡುಬು ಹಾಗೂ ಈರುಳ್ಳಿ, ವಿಶೇಷವಾಗಿ ನಮ್ಮ ಜನರಿಗೆ ಈರುಳ್ಳಿ ಬಜ್ಜಿಯನ್ನು ಹಾಗೂ ಬದನೆಕಾಯಿ ಉಪಯೋಗಿಸ್ತಕ್ಕಂಥ ಬಜ್ಜಿಯನ್ನು ಹೀಗೆ. ಮರುದಿನ ಬೆಳಗ್ಗೆ ಶ್ರೀ ದೊಡ್ಡಯ್ಯ ದೇವರಿಗೆ ಏಕವಾರ ರುದ್ರಾಭಿಷೇಕ ಜರುಗಿತು. ಬೆಳಗ್ಗೆ 10 ಗಂಟೆಯಿಂದ ಸಾಮೂಹಿಕ ಭಂಡಾರ್ಚನೆ ವಿಶೇಷವಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ ಮತ್ತು ಮಹಾಪ್ರಸಾದದ ವಿನಿಯೋಗದೊಂದಿಗೆ ದೊಡ್ಡಯ್ಯ ದೇವರ ಆರಾಧನೆ ಸಂಪನ್ನಗೊಂಡಿತು. ಸಾಗರದಲ್ಲಿ ಜಾತಿ ಮತ ಭೇದವಿಲ್ಲದೆ ಪುರುಷರು, ಮಹಿಳೆಯರು, ಮಕ್ಕಳು ಆಗಮಿಸಿ ಸರದಿ ಸಾಲಿನಲ್ಲಿ ದರ್ಶನ ಪಡೆದು ಭೋಜನ ಸ್ವೀಕರಿಸಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಸಾಗರ ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿಯ ಕೆಎನ್ ನಾಗೇಂದ್ರ, ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿಯ ನವೀನ್ ಜೋಯಸ್, ಮಾಲ್ತೇಶ್ ಭಟ್, ಸಾಗರ್, HL ಶ್ರೀಧರ್, ವಿನಯ ಜೋಯಸ್, ಸಂತೋಷ್ ರಾಯಲ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸಾಂಗವಾಗಿ ನೆರವೇರಿಸಿದರು. ರವಿ, 9 ಲೈವ್ ನ್ಯೂಸ್, ಸಾಗರ.